ಹಾಯ್ ಫ್ರೆಂಡ್ಸ್, ಇವತ್ತು ಮಾರ್ಚ್ 15. ನಾವಿವತ್ತು ಬೆಳಗ್ಗೆ ಬೇಗ ಎದ್ದು ಅಂಗಡಿಯಲ್ಲಿ ಟಿಫನ್ ಮಾಡ್ಕೊಂಡು ಒಂದು ಸ್ಪೆಷಲ್ ಸಿನಿಮಾನ ನೋಡೋಕೆ ಹೋದ್ವಿ. ಅದು ಯಾವ ಸಿನಿಮಾ ಅಂದ್ರೆ ನಮ್ಮ ಅಪ್ಪು ಬಾಸ್ ಅವರ ಮೊದಲನೇ ಸಿನಿಮಾ ಅಪ್ಪು ಸಿನಿಮಾ ರಿಲೀಸ್ ಆಗಿತ್ತು. ಅದಕ್ಕೆ ನಾವು ಬೆಳಗ್ಗೆ ಬೇಗ ಎದ್ದು ಥಿಯೇಟರ್ ನಲ್ಲಿ ಸಿನಿಮಾ ನೋಡ್ಬೇಕು ಅಂತ ರೆಡಿಯಾಗಿ ಹೋದ್ವಿ. ನಾವು ಹೋಗೋಷ್ಟೊತ್ತರಲ್ಲಿ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಅಂತ ಮಾಡಿದ್ವಿ. ಆದ್ರೆ ನಾವು 1 ಅವರ್ ಮುಂಚೆನೆ ಹೋಗಿದ್ವಿ. ಇನ್ನು ಜನ ಯಾರು ಬಂದಿದ್ದಿಲ್ಲ. ನಾವು ಟಿಕೆಟ್ ತಗೊಂಡು ಒಳಗಡೆ ಹೋದ್ವಿ. ಆಮೇಲೆ ಜನ ಒಬ್ಬೊಬ್ಬರಾಗಿ ಬರೋಕ್ಕೆ ಶುರು ಮಾಡಿದ್ರು. ಈ ಸಿನಿಮಾ ನಿನ್ನೆ ಮಾರ್ಚ್ 14ನೇ ತಾರೀಕಿಗೆ ರಿಲೀಸ್ ಆಗಿತ್ತು. ಆದ್ರೆ ಕೆಲವು ಕಾರಣಗಳಿಂದ ನಾವು ಮೊದಲನೇ ದಿನ ಹೋಗ್ಲಿಲ್ಲ. ನಾವು ಥಿಯೇಟರ್ ಒಳಗಡೆ ಹೋಗಿ ಅರ್ಧ ಗಂಟೆ ಕಾದ್ವಿ. ಆಮೇಲೆ ತುಂಬಾ ಜನ ಬಂದ್ರು, ಸಿನಿಮಾ ಸ್ಟಾರ್ಟ್ ಆಯ್ತು. ಅಂತೂ ಇಂತೂ 1 ವರ್ಷದ ಬಳಿಕ ಅಪ್ಪು ಬಾಸ್ ಸಿನಿಮಾ ನೋಡಿ ನಮಗಂತೂ ತುಂಬಾ ಖುಷಿ ಆಯ್ತು. ಸಿನಿಮಾ ಮುಗಿದ ತಕ್ಷಣ ನಾವು ಥಿಯೇಟರ್ನಿಂದ ಹೊರಗೆ ಬಂದು ಊರಿಗೆ ಹೊರಟ್ವಿ. ಸಿನಿಮಾ ನೋಡಿದ ಮೇಲೆ ಒಂದು ಬೇಜಾರಾಗಿದ್ದು ಏನು ಅಂದ್ರೆ, ಮತ್ತೆ ಥಿಯೇಟರ್ ನಲ್ಲಿ ಈ ತರ ಕ್ರೇಜ್ ಮತ್ತೆ ಅಪ್ಪು ಬಾಸ್ ಸಿನಿಮಾ ನೋಡ್ಬೇಕು ಅಂದ್ರೆ 1 ವರ್ಷ ಕಾಯ್ಬೇಕು ಅಂತ. ಬಸ್ ಹೊತ್ಕೊಂಡು ನಾವು ನಮ್ಮ ಊರಿಗೆ ಹೋದ್ವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಭಿಮಾನಿಗಳ ದೇವರು, ಕನ್ನಡ ರಾಜರತ್ನ ಪೋಸ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಅಡ್ವಾನ್ಸ್ ಆಗಿ ಹ್ಯಾಪಿ ಬರ್ತ್ಡೇ.